ಮಟ್ಟದಲ್ಲಿ ಮಾದಕ ವಸ್ತು ವಿರುದ್ಧ ಕಠಿಣ ಹೋರಾಟ ನಡೆಸುತ್ತಿರುವ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಬೆಂಗಳೂರು ವಲಯದಲ್ಲೂ ಭಾರೀ ಕಾರ್ಯಾಚರಣೆ ನಡೆಸಿದೆ. ಕಳೆದ 3 ತಿಂಗಳಲ್ಲಿ ಬರೋಬ್ಬರಿ 49 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಡಿಸ್ಪೋಸ್ ಮಾಡಲಾಗಿದೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರಿನಿಂದ ಗೋವಾ ವಲಯದವರೆಗೂ ಎನ್ಸಿಬಿ ಡೈರೆಕ್ಟರ್ ಆದಂತಹ ಸಚಿನ್ ಗೋರ್ಪಡೆ ನೇತೃತ್ವದಲ್ಲಿ ನಡೆದಿದೆ. ಹೊಸಕೋಟೆ ಸಮೀಪದ ಸೆಂಚುರಿ ರಿಫೈನರೀಸ್ ಬಳಿ ಸುಮಾರು 38 ಕೋಟಿ ಮೌಲ್ಯದ ಮಾದಕ ವಸ್ತು ನಾಶ ಮಾಡಲಾಗಿದೆ. ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ 128 ಕೆಜಿ ಹೈಡ್ರೋಗನ್, ಎಂಡಿ ಸೇರಿದಂತೆ ಹಲವು ಮಾದಕ ವಸ್ತುಗಳನ್ನು ಡಿಸ್ಪೋಸ್ ಮಾಡಲಾಗಿದೆ. 3 ತಿಂಗಳಲ್ಲಿ ಮಾದಕ ವಸ್ತು ಜಾಲದ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡುತ್ತಲೇ ಬಂದಿದ್ದಾರೆ. ಫೆಬ್ರವರಿಯಲ್ಲಿ 11 ಕೋಟಿ ಮೌಲ್ಯದ 1607 ಕೆಜಿ ಡ್ರಗ್ಸ್ ನಾಶ ಮಾಡಲಾಗಿತ್ತು. ಇತ್ತೀಚಿನ ಕಾರ್ಯಾಚರಣೆಯಲ್ಲಿ 38 ಕೋಟಿ ಮೌಲ್ಯದ 128 ಕೆಜಿ ಡಿಸ್ಪೋಸ್ ಮಾಡಲಾಗಿದೆ. ಒಟ್ಟು 49 ಕೋಟಿ ಮೌಲ್ಯದ 1735 ಕೆಜಿ ಮಾದಕ ವಸ್ತುಗಳನ್ನು ನಾಶ ಮಾಡಲಾಗಿದೆ. ಈ ಮೂಲಕ ಮಾದಕ ವಸ್ತು ಜಾಲದ ವಿರುದ್ಧ ಎನ್ಸಿಬಿ ತನ್ನ ಸಮರವನ್ನ ಇನ್ನಷ್ಟು ಕಠಿಣಗೊಳಿಸಿದೆ. ಜಾಲದ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ತಕ್ಷಣವೇ ಎನ್ಸಿಬಿ ಹೆಲ್ಪ್ಲೈನ್ 1933ಗೆ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ. ಮಾಹಿತಿದಾರರ ಗೌಪ್ಯತೆ ಸಂಪೂರ್ಣ ಕಾಪಾಡಲಾಗುತ್ತದೆ ಎಂದು ಎನ್ಸಿಬಿ ಸ್ಪಷ್ಟಪಡಿಸಿದೆ. ಮಾದಕ ವಸ್ತು ಜಾಲವನ್ನ ಸಂಪೂರ್ಣವಾಗಿ ನಿರ್ಮೂಲ ಮಾಡುವ ದಿಕ್ಕಿನಲ್ಲಿ ಎನ್ಸಿಬಿ ಇನ್ನಷ್ಟು ದಿಟ್ಟ ಹೆಜ್ಜೆ ಇಡುತ್ತಿದೆ. ಸಾರ್ವಜನಿಕರ ಸಹಕಾರವೇ ಈ ಹೋರಾಟಕ್ಕೆ ಶಕ್ತಿಯಾಗಲಿದೆ.